ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಎಲ್ಲವೂ ಸರಾಗವಾಗಿ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಇಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರು ಶಾಸಕರ ಜವಾಬ್ದಾರಿ ಬೇಡ, ಅದು ಡಿಕೆ ಶಿವಕುಮಾರ್ ಅವರ ಹೆಗಲಿಗೆ ಅಂತ ಸಿದ್ದರಾಮಯ್ಯನವರು ಸುಮ್ಮನಾಗ್ಬಿಟ್ರು. ಬಟ್ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರದಕ್ಕೆ ಸುಮ್ಮನಾಗ್ತಾರಾ, ಇಲ್ಲ ಕೌಂಟರ್ ಅಟ್ಯಾಕ್ ಮಾಡುವಂಥ ನಿರ್ಧಾರ? ಡಿಕೆ ಶಿವಕುಮಾರ್ ಬಿಟ್ಟು ಶಾಸಕರ ಸಭೆ ಮಾಡ್ತಿದ್ದಾರೆ ಎನ್ನುವಂಥ ಕೋಪ, ಅನುದಾನ, ಅಭಿವೃದ್ಧಿ ಹಾಗೂ ಸಮನ್ವಯ ಸಭೆ ಮಾಡ್ತಿದ್ದಾರೆ ಸಿಎಂ. ಜಿಲ್ಲಾ ಮಟ್ಟದಲ್ಲಿರೋ ಸಮಸ್ಯೆಗಳ ಬಗ್ಗೆ ಸಿದ್ದರಾಮಯ್ಯನವರು ಚರ್ಚೆ ಮಾಡುವುದಕ್ಕೆ ಅಂತಾನೆ ಈ ಸಭೆ ಮಾಡ್ತಿದ್ದಾರೆ. ಮುಂದಿನ ಲೋಕಲ್ ಎಲೆಕ್ಷನ್ ತಯಾರಿಗೆ ಸಿಎಂ ಸೂಚನೆ ಬೇರೆ ಕೊಟ್ಟಿದ್ದಾರಂತೆ. ಸಭೆಗೆ ಆಹ್ವಾನ ನೀಡಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರು ಪ್ರತ್ಯೇಕ ಮೀಟಿಂಗ್ ಮಾಡುವುದಕ್ಕೆ ನಿರ್ಧಾರ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಭೆ ಮಾಡುವಂತೆ ಆಪ್ತರೇ ಸಲಹೆ ಕೊಟ್ಟಿದ್ದಾರಂತೆ. ಕೆಪಿಸಿಸಿ ಕಚೇರಿಯಲ್ಲಿ ಸಂಘಟನೆ ಹೆಸರಲ್ಲಿ ನೀವು ಸಭೆ ಮಾಡಿ, ನೀವು ಪ್ರತ್ಯೇಕವಾಗಿ ಸಭೆ ಮಾಡಿ ಕೆಲವರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಳೋ ಪ್ರಯತ್ನ ನಿಮ್ಮಿಂದಲೂ ಆಗಬೇಕು ಅಂತ ಅವರ ಆಪ್ತ ಬಳಗದಲ್ಲಿದ್ದಂತ ಕೆಲವರು ಒತ್ತಡ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಮೇಲೆ. ಅಲ್ಲಿಗೆ ಮತ್ತೊಂದು ಪ್ರತ್ಯೇಕ ಸಭೆಯನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ಬಿಡ್ತಾರಾ ಅಂತ. ಈಗ ಡಿಸಿಎಂ ವರ್ಸಸ್ ಸಿಎಂ ಅನ್ನುವಂಥ ಪರಿಸ್ಥಿತಿ ಇದ್ರೆ ಪಕ್ಷದಲ್ಲಿ ಶಾಸಕರ ಪರಿಸ್ಥಿತಿ ಏನು? ಇವರು ಸಭೆ ಕರೀತಾರೆ, ಅವರು ಸಭೆ ಕರೀತಾರೆ, ಯಾರ ಮಾತನ್ನ ಕೇಳಿಸ್ಕೊಳ್ಬೇಕು ಅನ್ನುವಂಥ ಗೊಂದಲ ಮೋಸ್ಟ್ಲಿ ಶಾಸಕರಲ್ಲಿ ಸೃಷ್ಟಿ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಸದ್ಯ ನಿಮಗಿರುವಂತಹ ಅಸಮಾಧಾನಗಳು, ಅನುದಾನ, ನಿಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಎಷ್ಟು ಮಟ್ಟಿಗೆ ಆಗ್ತಾ ಇದೆ ಅದನ್ನ ಬಂದು ತಿಳಿಸಿ ಅಂತ ಸಿಎಂ ನಿರ್ಧಾರ ಮಾಡಿದ್ರೆ, ಈ ಕಡೆ ಪಕ್ಷ ಸಂಘಟನೆ ಮಾಡೋ ಹೆಸರಲ್ಲಿ ಪ್ರತ್ಯೇಕ ಸಭೆ ಮಾಡ್ತಾರಂತೆ ಡಿಸಿಎಂ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ. ಮಾರುತಿ, ಈ ಸಭೆ ಮಾಡೋ ವಿಚಾರದಲ್ಲೂ ಕೂಡ ಇಬ್ಬರ ಮಧ್ಯೆ ತಾಳಮೇಳ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆ. ಆಗ್ಲೇ ಹೇಳ್ತಾ ಇದೆ ಸಿಎಂ ವರ್ಸಸ್ ಡಿಸಿಎಂ ಓಕೆ, ಬಟ್ ಶಾಸಕರ ಪರಿಸ್ಥಿತಿ ಏನು ಅಂತ ಯಾರ ಮಾತು ಕೇಳೋದು? ಈ ಗೊಂದಲ ಸೃಷ್ಟಿಯಾಗ್ಬಿಟ್ರೆ ಶ್ರುತಿ, ರಾಜ್ಯಕ್ಕೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಬಂದು ಪ್ರತ್ಯೇಕವಾಗಿ ಶಾಸಕರ ಅಭಿಪ್ರಾಯವನ್ನ ಸಂಗ್ರಹ ಮಾಡಿದ್ದರಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನ ಹಲವು ಶಾಸಕರು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಒಂದು ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಬ್ಬರನ್ನು ಕೂಡ ಆ ಒಂದು ಸಭೆಯಲ್ಲಿ ಉಪಸ್ಥಿತಿಯಲ್ಲಿ ಇದ್ದುಕೊಂಡು ಸುರ್ಜೇವಾಲಾ ಅವರು ಸಭೆ ನಡೆಸಿದ್ರೆ ಯಾವುದೇ ಸಮಸ್ಯೆ ಆಗ್ತಿರ್ಲಿಲ್ಲ. ಆದ್ರೆ ಸುರ್ಜೇವಾಲಾ ಅವರೇ ಪ್ರತ್ಯೇಕವಾಗಿ ಶಾಸಕರ ಸಭೆಯನ್ನ ಕರೆದಿದ್ದು, ಶಾಸಕರ ಒನ್ ಮಾತನಾಡಿದ್ದು, ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದು, ಎಲ್ಲೋ ಒಂದ್ ಕಡೆ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆಗಳು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಜೊತೆಗೆ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಮತ್ತೆ ಜೆಡಿಎಸ್ಗೆ ಇದು ಪ್ರಮುಖ ಅಸ್ತ್ರವಾಗಿದೆ ಅನ್ನುವಂತಹ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ರವಾನೆ ಮಾಡಿದ್ರು. ಆದ್ರೆ ಸುರ್ಜೇವಾಲಾ ಸಭೆಗೂ ಮೊದಲೇ ಸಿದ್ದರಾಮಯ್ಯ ಅವರು ಹಲವು ಶಾಸಕರ ಸಭೆಯನ್ನ ಮಾಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ರಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಭೇಟಿ ಮಾಡೋಕೆ ಕಳೆದ 15 ದಿನಗಳ ಹಿಂದೆ ಹೋದಾಗ ಈ ಬಗ್ಗೆ ಬಸವರಾಜ ರಾಯರೆಡ್ಡಿ ಸೇರಿದಂತೆ ಹಲವರು ನಾಯಕರು ಮಾತಾಡ್ತಿದ್ದಂತ ಒಂದು ಸಂದರ್ಭದಲ್ಲಿ ಅಲ್ಲಿದ್ದಂತ ಒಂದು ಟೀಮ್ ಸುರ್ಜೇವಾಲಾ ಅವರ ಗಮನಕ್ಕೆ ತಂದಿರುವಂತದ್ದು. ಹೀಗಾಗಿ ಏಕಾಏಕಿ ಸುರ್ಜೇವಾಲಾ ಅವರೇ ರಾಜ್ಯಕ್ಕೆ ಆಗಮಿಸಿ ಸಿದ್ದರಾಮಯ್ಯ ಅವ್ರಿಗಿಂತಲೂ ಕೂಡ ಮೊದಲೇ ಶಾಸಕರ ಬಳಿ ಅಭಿಪ್ರಾಯವನ್ನ ಕೇಳಿದ್ರು ಅನ್ನುವಂಥದ್ದು. ಹೀಗಾಗಿ ಇದರಿಂದ ಅಸಮಾಧಾನವನ್ನ ವ್ಯಕ್ತಪಡಿಸಿದಂತಹ ಹಲವು ಹಿರಿಯ ಶಾಸಕರು ಸಿದ್ದರಾಮಯ್ಯ ಅವರನ್ನ ಪ್ರತ್ಯೇಕವಾಗಿ ನೀವು ಸಭೆ ಮಾಡಲೇಬೇಕು ಅನ್ನುವಂತಹ ಒಂದು ಸಲಹೆಯನ್ನ ಕೊಟ್ಟರು. ಅದರಂತೆ ಸಿದ್ದರಾಮಯ್ಯ ಅವರು ನಿನ್ನೆಯಿಂದಲೂ ಕೂಡ 4 ದಿನಗಳ ಕಾಲ ಸರಣಿ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟಿರುವಂತದ್ದು ಕೂಡ ಈಗ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಸಹಜವಾಗಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಇಲ್ಲದೇ ಇರುವಂತಹ ಒಂದು ಸಭೆಯಲ್ಲಿ ಯಾವ ಅಭಿವೃದ್ಧಿ ಮತ್ತೆ ಅನುದಾನದ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನುವಂತಹ ಒಂದು ಪ್ರಶ್ನೆಗಳನ್ನು ಕೂಡ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಮುಂದೆ ಅವರ ಆಪ್ತರು ಇಟ್ಟಿದ್ದಾರೆ. ಒಟ್ಟಾರೆ ಸಿದ್ದರಾಮಯ್ಯ ಅವರು ಮಾಡ್ತಿರುವಂತಹ ಡಿಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟು ಮಾಡ್ತಿರುವಂತಹ ಒಂದು ಸಭೆಗೆ ಆಕ್ಷೇಪ ವ್ಯಕ್ತಪಡಿಸುವುದರ ಜೊತೆಗೆ ನೀವು ಕೆಪಿಸಿಸಿ ಕಚೇರಿಯಲ್ಲಿ ಪ್ರತ್ಯೇಕವಾದಂತಹ ಒಂದು ಸಭೆಯನ್ನ ಮಾಡಿ ಅವರೀಗ ಅಭಿವೃದ್ಧಿ ಮತ್ತೆ ಅನುದಾನ ಸಭೆ ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೋ ನೀವು ಸಂಘಟನೆ ಹೆಸರಲ್ಲಿ ಸಭೆ ಮಾಡಿ ಅನ್ನುವಂತ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆ ಮುಂದಿನ ವಾರ ಡಿಕೆ ಶಿವಕುಮಾರ್ ಅವರು ಕೂಡ ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರನ್ನ ಪ್ರತ್ಯೇಕವಾಗಿ ಸಭೆ ಮಾಡುವಂತ ಒಂದು ಸಾಧ್ಯತೆ ದಟ್ಟವಾಗಿದೆ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.